ಸಮಯದ ಅಭಾವದಿಂದ ಸ್ಯಮಂತಕ ಉಪಾಖ್ಯಾನದ ಕಥೆಯನ್ನು ಕೇಳಲಾಗದೆ ಅಥವಾ ಓದಲಾಗದೇ ಇದ್ದಲ್ಲಿ ಈ ಕೆಳಗಿನ ಒಂದು ಶ್ಲೋಕದ ಪಠಣೆಯಿಂದಲೂ ಕೂಡ ಚೌತಿಯ ಚಂದ್ರ ದರ್ಶನದಿಂದ ಬರುವಂತಹ ಅಪಖ್ಯಾತಿಯ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಶ್ಲೋಕ ಹೀಗಿದೆ. ಸಿಂಹ ಪ್ರಸೇನಮವಧೀ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀ ತವ ಹ್ಯೇಷ ಸ್ಯಮಂತಕಃ. ಅದರ ಅರ್ಥ, ಸಿಂಹ ಪ್ರಸೇನನನ್ನು ಕೊಂದಿತು, ಸಿಂಹವು ಜಾಂಬವಂತನ ಕೈಯಿಂದ ಕೊಲ್ಲಲ್ಪಟ್ಟಿತು. ಓ ಮಗುವೆ, ನೀನು ಅಳಬೇಡ, ಈಗ ಸ್ಯಮಂತಕ ನಿನ್ನದು ಎಂಬುದಾಗಿ.